ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಒಂದು ಹೊಸ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ. ಅದ್ರ ಹೆಸರೇನಪ್ಪ ಅಂದ್ರೆ ಸುಖದ ಕ್ರೀಮ್. ಸುಖದ ಕ್ರೀಮ್ ಅಂದರೆ ಏನು, ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನಿರ್ತಾವೆ, ಯಾವ ಸಮಸ್ಯೆದ ಡಾಕ್ಟರ್ ನಿಮಗೆ ಬರೆದು ಕೊಟ್ಟಿರ್ತಾರೆ, ಯಾವ ರೀತಿ ಇದನ್ನ ಹಚ್ಕೋಬೇಕು, ಇದರ ಸೈಡ್ ಎಫೆಕ್ಟ್ ಏನು, ಯಾರು ಇದನ್ನ ಹಚ್ಕೊಳಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಅದನ್ನು ಖರೀದಿ ಮಾಡಬೇಕು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಂತರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್. ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸುಖದ ಕ್ರೀಮ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರೊಪ್ರಿಯೇಟರಿ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರ? ಸೊ ನೋಡ್ರಿ, ನಿಮ್ಗೆ ಏನರ ಸಂಡಾಸ್ ಮಾಡು ಜಗದಾಗ ಮೂಲವಾದಿ ಆಗೈತಂದ್ರೆ, ಇಲ್ಲ ಅಲ್ಲೇ ಫಿಶರ್ ಎನಲ್ ಫಿಶರ್ ಅಂತ ಹೇಳ್ತೀವಿ ರೀ, ನೀವು ಸಂಡಾಸ್ ಮಾಡೋ ಜಗದಾಗ ಕ್ರ್ಯಾಕ್ ಬಿಟ್ಟಿರ್ತೈತ್ರಿ, ಆ ಕ್ರ್ಯಾಕ್ ಆಗೈತಂದ್ರೆ, ಇಲ್ಲ ನಿಮ್ಗೆ ಫಿಸ್ಟುಲಾ ಇನ್ ಏನೋ ಅಂದ್ರೆ ಒಂದು ಹೊಸ ದಾರಿ ಬಂದ್ಬಿಟ್ಟಿರ್ತೈತ್ರಿ, ಸಂಡಾಸ್ ನಿಮ್ಮ ರೀಜನ್ ಜಾಗ ಬಿಟ್ಟು ಬೇರೆ ಒಂದು ಹೊಸ ದಾರಿ ತಯಾರಾಗಿರ್ತೈತಿ, ಆ ಸಮಸ್ಯೆ ಆಗೈತಂದ್ರೆ, ಒಟ್ಟು ನಿಮ್ಮ ಸಂಡಾಸ್ ಮಾಡೋ ಜಗದಾಗ ನಿಮ್ಗೆ ಏನಾರ ತ್ರಾಸ ಐತಂದ್ರೆ ಆವಾಗ ಡಾಕ್ಟರ್ ಇದನ್ನು ಬರ್ದು ಕೊಟ್ಟಿರ್ತಾರೆ. ಇದು ಏನು ಮಾಡ್ತೈತಪ್ಪ ಅಂದ್ರೆ, ನಿಮ್ಗೆ ಅಲ್ಲಿ ಏನು ನೋವು ಆಗ್ತಿರ್ತೈತಿ ಅದನ್ನು ಕಡಿಮೆ ಮಾಡ್ತೈತಿ, ಅಲ್ಲಿ ಉರಿ ಏನು ಅನಿಸ್ತೈತಿ ನಿಮ್ಗೆ ಅದು ಕಡಿಮೆ ಮಾಡ್ತೈತಿ, ಅಲ್ಲಿ ಕೆರೆತ ಏನು ಅನಿಸ್ತಿರ್ತೈತಿ ಅದು ಕಡಿಮೆ ಮಾಡ್ತೈತಿ, ಮತ್ತು ನಿಮ್ಮ ಸಂಡಾಸು ಹಲವಾರು ರೀತಿ ಇಂಥ ಸೂಕ್ಷ್ಮವಾಗಿ ಹೊರಗೆ ಕಡೆಗೆ ಬರಲಿಕ್ಕೆ ಹೆಲ್ಪ್ ಮಾಡಿಕೊಡ್ತೈತೆ ರೀ ಈ ಕ್ರೀಮು. ಒನ್ ಆಫ್ ದ ಬೆಸ್ಟ್ ಆಯುರ್ವೇದಿಕ್ ಕ್ರೀಮ್ಸ್ ಅಂತಾನೆ ಹೇಳ್ಬೋದು ಇವೆಲ್ಲ ಸಮಸ್ಯೆಗೆ. ಬನ್ನಿ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಬಗ್ಗೆ. ಸೊ ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇರ್ತಾವೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಇದ್ರೊಳಗಡೆ ಕ್ಯಾಸ್ಟರ್ ಆಯಿಲ್ 14%, ನೀಮ್ ಆಯಿಲ್ 7%, ಮತ್ತು ಇದ್ರೊಳಗೆ ಎಲೋ ಜ್ಯೂಸ್ 7%, ಶುದ್ಧ ಟಂಕನ ಖರ 1%, ಸ್ನೇಹದ್ರವ್ಯ ಹಾಕಿರ್ತಾರೆ ರೀ, ಕುಟಾಜ 10%, ನೀಮ್ 10%, ನಿರ್ಗುಂದಿ 8%, ಮಾಯು 5%, ಮತ್ತು ತ್ರಿಫಳ 5%, ಹರ್ದರ್ 4%, ಖಸ್ಖಸ್ 2%, ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಲಗುನ ಕೆಡಬಾರ್ದಂತ. ಈಗ ಇದನ್ನು ತಿಳಿಸ್ಕೊಡ್ತೀನಿ, ಇವನು ಯಾವ ರೀತಿ ನೀವು ಯೂಸ್ ಮಾಡಬೇಕು, ಇಂಗ್ರೀಡಿಯೆಂಟ್ಸ್ ಏನಕ್ಕ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಸೊ ನೋಡಿರಿ, ಇದನ್ನು ಎಲ್ಲಿ ಹೆಂಗೆ ಯೂಸ್ ಮಾಡ್ಬೇಕಂದ್ರೆ, ಒಂದೇದ್ದು ನೀವು ಡೈರೆಕ್ಟ್ಲಿ ಯೂಸ್ ಮಾಡ್ಬೋದು, ನೋಡ್ರಿ ಒಳಗೆ ಈ ರೀತಿ ಇರ್ತೈತೆ ರೀ ಇದು. ಸೊ ಈ ಕ್ರೀಮ್ ಇದನ್ನು ಬೂಸ್ ತೆಗೀರಿ, ಕೈ ಮೊದಲು ಚೆಂದಾಗೆಲ್ಲ ತೊಳ್ಕೊಂಬಿಡ್ರಿ. ತೊಳ್ಕೊಂಡಾದ್ಮೇಲೆ ನಿಮ್ಮ ಬಳ್ಳಿಗೆ ಈ ಕ್ರೀಮ್ ಸ್ವಲ್ಪ ಇದನ್ನು ಹಚ್ಕೊಂಡಾದ್ಮೇಲೆ ನಿಮ್ಮ ಸಂಡಾಸ್ ಮಾಡೋ ಜಾಗ ಏನೈತೆ ನೋಡ್ರಿ, ಆ ಭಾಗಕ್ಕೆ ನೀವು ಇದನ್ನು ಸಂಡಾಸ್ ಮಾಡೋದಕ್ಕಿಂತ ಮೊದಲ ಇಲ್ಲ ಸಂಡಾಸ್ ಮಾಡಾದ್ಮೇಲೆ ಆ ರೀತಿ ದಿನಕ್ಕೆ 2-3 ಹೊತ್ತು ಹಚ್ಕೋಬೋದು ರೀ. ಇದನ್ನು ಮೊದಲು ಹಚ್ಕೊಂಡ್ರೆ ಆಮೇಲೆ ಹಚ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ, ನಿಮ್ಮ ಸಂಡಾಸ್ ಏನಿರ್ತೈತಿ ಈಸಿಲಿ ಕ್ಲಿಯರ್ ಆಗ್ತೈತಿ, ಮತ್ತು ನಿಮ್ಗೆ ಸಂಡಾಸ್ ಮಾಡೋ ಮುಂದೆ ಉರಿ ನೋವು ಏನಾಗ್ತಿರ್ತೈತೆ ನೋಡ್ರಿ, ಅವೆಲ್ಲ ಆಗಂಗಿಲ್ಲ, ಕಡಿಮೆ ಪ್ರಮಾಣದಾಗ ಆಗ್ತೈತೆ ರೀ. ಮತ್ತು ನಿಮ್ಗೆ ಫಿಶರ್ ಏನಾರ ಆಗೈತೆ ಅಂದ್ರೆ, ನಿಮ್ಮ ಫಿಶರ್ವನ್ನು ವಾಸಿ ಮಾಡಲಿಕ್ಕೆ ಈ ಕ್ರೀಮ್ ಹೀಲ್ ಮಾಡಿಕೊಡ್ತೈತೆ ರೀ. ಸೊ ಆ ರೀತಿ ಹಚ್ಕೋಬೋದು. ಇಲ್ಲಾಂದ್ರೆ ಇದ್ರ ಜೊತೆಗೆ ಒಂದು ಅಪ್ಲಿಕೇಟರ್ ಕೊಟ್ಟಿರ್ತಾರೆ, ಅಪ್ಲಿಕೇಟರ್ ಇರ್ತೈತೆ ರೀ. ಇದನ್ನ ಏನು ಮಾಡ್ಬೇಕಂದ್ರೆ, ಹಿಂಗೆ ಬೂಸ್ ತೆಗೆದು ಇದು ಈ ರೀತಿ ಇರ್ತೈತಿ, ಇದನ್ನ ಏನು ಮಾಡ್ಕೋಬೇಕಂದ್ರೆ, ಇದನ್ನು ಓಪನ್ ಮಾಡಿ ಇದನ್ನು ತುದಿ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ಹಿಂದೆ ಟ್ಯೂಬ್ ಒತ್ತಕ್ರಿ, ಇದ್ರ ಮುಂದೆ ಹಿಂಗೆ ಹೋಲ್ಸ್ ಇರ್ತಾವ್ರಿ, ಇದು ನಿಮ್ಮ ಸಂಡಾಸ್ ಮಾಡೋ ಜಾಗದ ಒಳಗೆ ಹಾಕ್ಕೊಂಡು ಪ್ರೆಸ್ ಮಾಡ್ಬೇಕು, ಚಂದಾಗಿ ಪ್ರೆಸ್ ಮಾಡಿ ಸುತ್ತಾರ್ದು ಹಿಂಗೆ ಹಾಕ್ಕೋಬೋದು. ಇದನ್ನ ಹಚ್ಕೋಬೋದು, ಇಲ್ಲ ನೀವು ಡೈರೆಕ್ಟ್ ಬಳ್ಳಿಲೆ ಕೂಡ ಹಚ್ಕೋಬೋದು, ಇಲ್ಲ ಗ್ಲೌಸ್ ಹಾಕ್ಕೊಂಡು ಕೂಡ ಇದನ್ನು ನೀವು ಹಚ್ಕೋಬೋದು ರೀ. ದಿನಕ್ಕೆ 2-3 ಹೊತ್ತು ಮಾಡೋದಕ್ಕಿಂತ ಮೊದಲ ಸಂಡಾಸ್ ಆದಮೇಲೆ ಆ ರೀತಿ ಹಚ್ಕೋಬೇಕು. ದಿನಕ್ಕೆ 2-3 ಹೊತ್ತು ಹಚ್ಕೋಬೇಕು ರೀ, ಅಂದ್ರೆ ನಿಮ್ಮ ಸಮಸ್ಯೆ ಏನಿದೆ ವಾಸಿ ಆಗ್ತೈತೆ ರೀ. ಇದನ್ನು ನೋಡ್ರಿ, ಪುರುಷರು ಮಹಿಳೆಯರು ಇಬ್ಬರು ಯೂಸ್ ಮಾಡ್ಬೋದು, ಇದ್ರಾಗ ಯಾವುದೇ ರೀತಿ ಸಮಸ್ಯೆ ಬರೋಂಗಿಲ್ಲ. ಸೈಡ್ ಎಫೆಕ್ಟ್ಸ್ ಅನ್ಬೇಕಂದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟು ಇರೋಂಗಿಲ್ಲ ರೀ. ಮತ್ತು ಯಾರು ಹಚ್ಕೋಬಾರ್ದು ನೋಡ್ರಿ, ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವುದೇ ಇಂಗ್ರೀಡಿಯೆಂಟ್ಸ್ ಇಲ್ಲ ನಿಮ್ಗೆ ಮೊದಲು ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದನ್ನು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದು ಇದನ್ನು ಉಪಯೋಗ ಮಾಡಬೇಡ್ರಿ. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ, ಇಂಗ್ರೀಡಿಯೆಂಟ್ಸ್ ಸಕ್ಕರೆ ಎಲ್ಲ ಹೇಳ್ಕೊಟ್ಟಿನಿ. ಸೊ ಇದನ್ನು ನೋಡ್ರಿ, ಇದ್ರದ್ದು ಮೂಲ್ಯ ಎಷ್ಟಪ್ಪ ಅಂದ್ರೆ ₹93.75 ನಿಮ್ಗೆ 25 ಗ್ರಾಮದ ಇದು ಟ್ಯೂಬ್ ಸಿಗ್ತೈತೆ ರೀ. ಮತ್ತು ಇದು ತಯಾರು ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಆಯು ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್, ರಾಜ್ಕೋಟ್ನಾಗ ಗುಜರಾತ್ನಾಗ ತಯಾರಾಗ್ತೈತೆ ರೀ. ಇದು ಒಂದು ಬಹಳ ಒಳ್ಳೆ ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನು. ಮೂಲವಾದಿ ಸಮಸ್ಯೆಗೆ ಇಲ್ಲ ಕ್ರ್ಯಾಕ್ ಆಗೈತೆ ಅಂದ್ರೆ, ಎನಲ್ ಫಿಸ್ಟುಲಾಕ್ಕೆ ಭಾಳ ಒಳ್ಳೆಯದು ಮೆಡಿಸಿನ್ ಅಂತಲೇ ಹೇಳ್ಬೋದು. ಇದನ್ನು ಹಚ್ಕೊಂಡ್ರೆ ನಿಮ್ಗೆ ಸಮಸ್ಯೆ ಅವೆಲ್ಲ ಗುಣ ಆಗ್ತಾವ್ರಿ. ಸೊ ಅನ್ಕೊತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ಎಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.